ಹಾಯ್ ಗಾಯ್ಸ್, ಆಮ್ಸ್ಟರ್ ಕಾಂಬ್ಯಾಟ್ ಸೀಸನ್ 1ನಲ್ಲಿ ನಮಗೆ ಎಷ್ಟು ಟೋಕನ್ಸ್ ಬರುತ್ತೆ ಅಂತ ಗೊತ್ತಾಗಿದೆ. ಇವಾಗ ಈ ಆಮ್ಸ್ಟರ್ ಕಾಂಬ್ಯಾಟಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಏನೇನಿದೆ, ಅದೇ ರೀತಿ ಲೀಸ್ಟಿಂಗ್ ಪ್ರೈಸ್ ಏನಿರ್ಬೋದು, ಮತ್ತು ಟೋಕನ್ಸ್ನ ಹೋಲ್ಡ್ ಮಾಡಬೇಕಾ ಸೇಲ್ ಮಾಡಬೇಕಾ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲೀಸ್ಟಿಂಗ್ ಪ್ರೈಸ್ ಬಂದುಬಿಟ್ಟು 0.0085 ಇಂದ 0.011 ಈ ಪ್ರೈಸ್ ರೇಂಜ್ ಒಳಗೆ ಲೀಸ್ಟ್ ಆಗ್ಬೋದು. ಇವಾಗ ನಮ್ಗೆ ಬಂದಿರೋ ಟೋಕನ್ನ ನಾವು ಹೋಲ್ಡ್ ಮಾಡಬೇಕಾ ಸೇಲ್ ಮಾಡಬೇಕಂದ್ರೆ ಆಲ್ರೆಡಿ ಏರ್ ಡ್ರಾಪ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಪ್ರಾಫಿಟ್ ಬುಕ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ. ಹಂಗಾಗಿ ಪ್ರತಿಯೊಬ್ಬರು ನಿಮ್ಮ ಹತ್ರ ಟೋಕನ್ನ ಲೀಸ್ಟ್ ಆಗ್ತಿದ್ದಂಗೆ ಸೇಲ್ ಮಾಡಿ ಪ್ರಾಫಿಟ್ ಅನ್ನೋದನ್ನು ಬುಕ್ ಮಾಡಿಕೊಡ್ರಿ. ಇವಾಗ ಫಸ್ಟ್ ನೆಗೆಟಿವ್ ಸೈಡ್ ನೋಡ್ಕೊಂಡ್ರೆ, ಆಮ್ಸ್ಟರ್ ಕಾಂಬ್ಯಾಟ್ ಫಸ್ಟಿಂದನೂ ಕ್ರಿಪ್ಟೋ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಏರ್ ಡ್ರಾಪ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ಕೊಂಡು ಬಂದರು. ಆದರೆ ಪ್ರತಿಯೊಂದು ಯೂಸರ್ಗೂ ಸ್ಕ್ಯಾಮ್ ಮಾಡಿದ್ರು. ಇವಾಗ ಏರ್ ಡ್ರಾಪಲ್ಲಿ ಬಂದಿರೋ ಕಾಯಿನ್ಸ್ನ ಸೇಲ್ ಮಾಡಿಬಿಟ್ಟು ಕಂಪ್ಲೀಟಾಗಿ ವ್ಯಾಲ್ಯೂ ಅನ್ನೋದನ್ನು ಡಂಪ್ ಮಾಡ್ಬೋದು. ಮತ್ತು ಈ ಆಮ್ಸ್ಟರ್ ಕಾಂಬ್ಯಾಟ್ ಬಂದುಬಿಟ್ಟು ಟಾನ್ ಇಕೋಸಿಸ್ಟಮಲ್ಲೇ ಬಿಗ್ಗೆಸ್ಟ್ ಯೂಸರ್ ಬೇಸ್ ಇರೋ ಪ್ರಾಜೆಕ್ಟು. ಇಂಥ ಪ್ರಾಜೆಕ್ಟ್ ಏರ್ ಡ್ರಾಪ್ ಅಲೋಕೇಟ್ ಮಾಡೋದ್ರಲ್ಲಿ ಫೇಲ್ ಆಗಿರೋದ್ರಿಂದ ಈ ನೆಟ್ವರ್ಕ್ ಯೂಸ್ ಮಾಡೋ ಯೂಸರ್ ಬೇಸ್ ಅನ್ನೋದು ಕಡಿಮೆ ಆಗ್ಬೋದು. ಇದರಿಂದ ಇಕೋಸಿಸ್ಟಮ್ ಮೇಲೆ ಬರೋ ನೆಕ್ಸ್ಟ್ ಏರ್ ಡ್ರಾಪ್ಸ್ ಮೇಲೆ ಎಫೆಕ್ಟ್ ಅನ್ನೋದು ಇರುತ್ತೆ. ನೀವು ಇಷ್ಟು ದಿವಸ ಆಮ್ಸ್ಟರ್ ಕಾಂಬ್ಯಾಟಲ್ಲಿ ಸ್ಪೆಂಡ್ ಮಾಡಿರೋ ಟೈಮ್ಗೆ ಏರ್ ಡ್ರಾಪ್ ಅನ್ನೋದು ನಿಮಗೆ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಅವ್ರು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಅನ್ಫಾಲೋ ಮಾಡಿರಿ. ಫಸ್ಟು ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ಮಾಡಿರಿ. ನೆಕ್ಸ್ಟು ಟ್ವಿಟರಲ್ಲಿ ಹೋಗ್ಬಿಟ್ಟು ಅವ್ರ ಅಕೌಂಟ್ನ ಅನ್ಫಾಲೋ ಮಾಡಿಬಿಟ್ಟು ರಿಪೋರ್ಟ್ ಮಾಡಿರಿ. ಇವಾಗ ಪಾಸಿಟಿವ್ ಸೈಡ್ ನೋಡಿಕೊಂಡ್ರೆ 2023ರಲ್ಲಿ ಆರ್ಬಿಟ್ರಮ್ ಏರ್ ಡ್ರಾಪ್ ಮಾಡ್ತು. ಈ ಏರ್ ಡ್ರಾಪ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆವ್ರೇಜ್ ಆಗಿ 100 ಜನದಲ್ಲಿ 2 ರಿಂದ 5 ಜನ ಮಾತ್ರ ಏರ್ ಡ್ರಾಪ್ ಅನ್ನೋದು ಮಾಡ್ತಿದ್ರು ಕ್ರಿಪ್ಟೋದಲ್ಲಿ. ಬಟ್ ಈ ಏರ್ ಡ್ರಾಪ್ ಬಂದಮೇಲೆ 100 ಜನದಲ್ಲೇ ಆವ್ರೇಜ್ ಆಗಿ 20 ರಿಂದ 25 ಜನ ಆದರು. ಇದಾದಮೇಲೆ ಇದೇ ವರ್ಷ ಮಾರ್ಚ್ ಏಪ್ರಿಲಲ್ಲಿ ನಾಟ್ಕಾಯಿನ್ ಅನ್ನೋದು ಏರ್ ಡ್ರಾಪ್ ಅನೌನ್ಸ್ ಮಾಡ್ತು. ಈ ನಾಟ್ಕಾಯಿನ್ ಬಂದ್ಬಿಟ್ಟು ಟ್ಯಾಪ್ ಟು ನಾವು ಟೆಲಿಗ್ರಾಮಲ್ಲಿ ಮಾಡ್ತಿದ್ವಿ ನೋಡ್ರಿ. ಇವಾಗ ಅದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟೆ ನಾಟ್ಕಾಯಿನು. ಇದು ಏರ್ ಡ್ರಾಪ್ ಅನೌನ್ಸ್ ಮಾಡ್ತಿದ್ದಂಗೆ ಆವ್ರೇಜಿಗೆ 100 ಜನದಲ್ಲಿ 35 ರಿಂದ 45 ಜನ ಅಂದರು. ಇದರಿಂದ ಕ್ರಿಪ್ಟೋದಲ್ಲಿ ಏರ್ ಡ್ರಾಪ್ ಮಾಡೋ ಜನ ಜಾಸ್ತಿ ಆಗೋದ್ರಿಂದ ನಮಗೆ ಏರ್ ಡ್ರಾಪಲ್ಲಿ ಬರೋ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ನಾಟ್ಕಾಯಿನ್ ಸಕ್ಸಸ್ ಆದಮೇಲೆ ಆಮ್ಸ್ಟರ್ ಕಾಂಬ್ಯಾಟ್ ಬಂದ್ಬಿಟ್ಟು ಕ್ರಿಪ್ಟೋ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಏರ್ ಡ್ರಾಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇದರಿಂದ ಪ್ರತಿಯೊಬ್ಬರು ಫ್ರೀಯಾಗಿ ದುಡ್ಡು ಬರುತ್ತೆ ಅಂತ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನೋಡ್ಕೊಂಡ್ರೆ ಆಮ್ಸ್ಟರ್ ಕಾಂಬ್ಯಾಟ್ ಅನ್ನೋದು ಕಂಪ್ಲೀಟಾಗಿ ಫೇಲ್ ಆಯಿತು. ಇದರಿಂದ ಫ್ರೀಯಾಗಿ ದುಡ್ಡು ಬರುತ್ತೆ ಅಂತ ಆಸೆ ಪಟ್ಟು ಬಂದಿರೋರಲ್ಲಿ 70 ಇಂದ 80% ಯೂಸರ್ಸ್ ಅನ್ನೋದು ಎಕ್ಸಿಟ್ ಆಗ್ತಾರೆ ಕ್ರಿಪ್ಟೋದಿಂದ. ಇದರಿಂದ ನಮಗೆ ನೆಕ್ಸ್ಟ್ ಬರೋ ಏರ್ ಡ್ರಾಪ್ಸ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ, ತುಂಬ ಜನ ಒಂದೇ ಪ್ರಾಜೆಕ್ಟ್ ಮೇಲೆ ಏರ್ ಡ್ರಾಪ್ ಅನ್ನೋದು ಮಾಡ್ತಿರ್ತಾರೆ. ಮಿಸ್ ಆಗಿ ಏನಾದ್ರು ಆ ಪ್ರಾಜೆಕ್ಟ್ ಅನ್ನೋದು ಏರ್ ಡ್ರಾಪ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತೀರಾ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು 10 ರಿಂದ 20 ಪ್ರಾಜೆಕ್ಟ್ ಆದರೂ ಟ್ರೈ ಮಾಡ್ತಾ ಇರ್ರಿ. ಇವಾಗ ಆಮ್ಸ್ಟರ್ ಟೋಕನ್ ಲಿಸ್ಟ್ ಆಗಿದೆ. ನೀವು ಯಾವ ರೀತಿ ಸೇಲ್ ಮಾಡಬೇಕಂದ್ರೆ ಆಲ್ರೆಡಿ ಡಾಕ್ಸ್ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ಯಾವ ರೀತಿ ಸೇಲ್ ಮಾಡಬೇಕಂತ ನಮಗೆ ಬಂದಿರೋ ಟೋಕನ್ಸ್ನ. ಆ ವಿಡಿಯೋ ಅನ್ನೋದನ್ನು ನೋಡಿರಿ, ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೇಮ್ ಪ್ರೊಸೆಸ್ ಇರುತ್ತೆ. ಡಾಕ್ಸ್ USDT ಪೇರಲ್ಲಿ ನೀವು HMSTR USDT ಪೇರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಕೆಳಗೆ ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೇಲ್ ಮಾಡಿರಿ. ಮಿಸ್ ಆಗೋದೇನಾದ್ರು ಆಪ್ಷನ್ ತೊಗೊಂಡಿಲ್ಲ ಅಂದರೆ ಲಿಮಿಟ್ ಸೆಟ್ ಮಾಡ್ಕೊಂಬಿಟ್ಟು ಸೇಲ್ ಮಾಡಿರಿ. ಬೈನಾನ್ಸ್ ಲಾಂಚ್ ಪೂಲಲ್ಲಿ ಆಮ್ಸ್ಟರ್ ಟೋಕನ್ ಅನ್ನೋದು 26ನೇ ತಾರೀಕುವರೆಗೂ ರನ್ ಆಗ್ತಿರುತ್ತೆ. ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು $500 ಇದ್ದರೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ. ಒಳ್ಳೆ ಪ್ರಾಫಿಟ್ ಅಂದರೆ ಒಂದು $30 ರಿಂದ ಒಂದು $50 ಬರ್ಬೋದು. ಅದಕ್ಕೆ ನಿಮ್ಮ ಹತ್ರ BNB ಇಲ್ಲಾಂದರೆ FDUSD ಟೋಕನ್ ಇದ್ದರೆ ಅದನ್ನು ನೀವು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ನಿಮಗೆ ನೀವು ಲಾಕ್ ಮಾಡಿರೋ ವ್ಯಾಲ್ಯೂ ಮೇಲೆ ನಿಮಗೆ ಆಮ್ಸ್ಟರ್ ಟೋಕನ್ ಅನ್ನೋದು ಜನರೇಟ್ ಆಗ್ತಿರುತ್ತೆ. ಅದನ್ನು ನೀವು ಕ್ಲೈಮ್ ಮಾಡ್ಕೊಂಬಿಟ್ಟು 26ನೇ ತಾರೀಕು ನೀವು ಸೇಲ್ ಮಾಡ್ಬೋದು. ಮತ್ತು ಆಮ್ಸ್ಟರ್ ಕಾಂಬ್ಯಾಟಲ್ಲಿ ಸೀಸನ್ 2 ಅನ್ನೋದು ಸ್ಟಾರ್ಟ್ ಆಗಿದೆ. ಸೀಸನ್ 1ನಲ್ಲೇ ಟೋಟಲ್ ಸಪ್ಲೈಲಿ 60% ಏರ್ ಡ್ರಾಪ್ ಅಲೋಕೇಟ್ ಮಾಡಿದ್ರು. ಅದರಲ್ಲೇ ನಮ್ಗೆ ಇಷ್ಟು ಕಡಿಮೆ ಏರ್ ಡ್ರಾಪ್ ಅನ್ನೋದು ಬಂದಿದೆ. ಈ ಸೀಸನ್ 2 ಅಲ್ಲಿ ಏರ್ ಡ್ರಾಪ್ಗೋಸ್ಕರ 15% ಮಾತ್ರ ಅಲೋಕೇಟ್ ಮಾಡಿದ್ದಾರೆ. ಈ ಸೀಸನ್ 2 ಅಲ್ಲಿ ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಪಾಯಿಂಟ್ ಜಾಗದಲ್ಲೇ ಡೈಮಂಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದಾರೆ. ನೀವು ಮಿನಿಗೆ ಮಾಡಿಬಿಟ್ಟು ಮತ್ತು ಕಾರ್ಡ್ಸ್ನ ಅಪ್ಗ್ರೇಡ್ ಮಾಡ್ಕೊಂಬಿಟ್ಟು PPH ಅನ್ನೋದು ಇನ್ಕ್ರೀಸ್ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ಸೀಸನ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸ್ರಿ. ಅದ್ರ ಬಗ್ಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.